ಫಾರೆಸ್ಟ್ ಆಫೀಸರ್ ಆಗಿದ್ದ. ಅವನ ಪೋಸ್ಟಿಂಗ್ ತಮಿಳ್ನಾಡಿನ ನೆಲಗೊಂಡ ಕಾಡಿಗಾಗಿತ್ತು. ಮತ್ತೆ ಇದೇ ಕಾಡಲ್ಲಿ ಕೆಂಪು ಗಂಧದ ಮರಗಳಿದ್ವು. ನಾನಿಲ್ಲಿ ಇರೋ ತನಕ ಯಾರು ಕೂಡ ಗಂಧದ ಗಿಡವನ್ನ ಕದಿಯೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ಸರ್, ಆದ್ರೆ ಆ ವರದರಾಜನ್ ಯಾವಾಗ್ಲೂ ಒಂದು ಒಳ್ಳೆ ದಾರಿಯನ್ನ ಹುಡುಕ್ತಾನೆ ಆ ಗಂಧದ ಗಿಡವನ್ನ ಕದಿಯೋದಕ್ಕೆ. ಇವಾಗ ನಾನು ಬಂದಿದ್ದೀನಲ್ವಾ, ಇನ್ನು ಈ ಕಾಡಿನಿಂದ ಒಂದು ಗಿಡ ಕೂಡ ಕದಿಯೋದಕ್ಕಾಗೋದಿಲ್ಲ. ಇನ್ನು ನಾನು ಡೇ ಅಂಡ್ ನೈಟ್ ಪೆಟ್ರೋಲಿಂಗ್ ಮಾಡ್ತೀನಿ. ಹೇಗಿದ್ರು ಆ ಚೆಕ್ ಪೋಸ್ಟ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾನಲ್ವಾ ಮುಖೇಶ್, ಆ ವ್ಯಕ್ತಿ ಕೂಡ ನಿಯತ್ತಿನ ವ್ಯಕ್ತಿ. ನಾನು ಅವನ ಹತ್ರ ಮಾತಾಡ್ಬೇಕು. ಸರಿ ಸರ್, ನಡಿ ಚೆಕ್ ಪೋಸ್ಟ್ ಹತ್ರ ಹೋಗೋಣ. ಹವಲ್ದಾರ ಫಾರೆಸ್ಟ್ ಆಫೀಸರ್ ಯೋಗಿನ ಚೆಕ್ ಪೋಸ್ಟ್ ಹತ್ರ ಕರ್ಕೊಂಡ್ ಬರ್ತಾನೆ. ಹಲೋ ಸರ್, ಗುಡ್ ಮಾರ್ನಿಂಗ್. ಬಹಳ ಹೆಸರು ಕೇಳಿದೀನಿ ಸರ್ ನಿಮ್ದು. ಇವತ್ತು ಮೊದಲನೇ ಬಾರಿ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಕೂಡ ನಿನ್ನ ಶೌರ್ಯದ ಬಗ್ಗೆ ಕೇಳಿದ್ದೀನಿ. ಥ್ಯಾಂಕ್ ಯು ಸರ್. ನಾವು ಗಾಡಿಗಳನ್ನ ಸರಿಯಾಗಿ ಪರಿಶೀಲನೆ ಮಾಡಬೇಕು. ಈಗ್ಲೂ ಆ ಗಂಧದ ಗಿಡವನ್ನ ಕದೀತಾ ಇದ್ದಾರೆ. ಹೀಗೆ ನಡೀತಾ ಇದ್ರೆ ಗಂಧದ ಗಿಡವನ್ನ ನೋಡೋದಕ್ಕೂ ಆಗೋದಿಲ್ಲ ಮುಖೇಶ್. ಸರ್, ನನಗೆ ಗೊತ್ತಿದೆ ಇದ್ರ ಹಿಂದೆ ಆ ವರದರಾಜ ಇದ್ದಾನೆ ಅಂತ. ನೀನ್ ಅವನಿಗೆ ಏನು ಮಾಡಲ್ಲ ಯಾಕೆ? ಸರ್, ಅವನು ಇದೇ ಕಾಡಿನಲ್ಲಿ ಹುಟ್ಟಿ ಬೆಳೆದವನು. ಈ ಕಾಡಿನ ಬಗ್ಗೆ ಎಲ್ಲದೂ ಗೊತ್ತು ಅವನಿಗೆ. ನಾವು ಅವನನ್ನ ಹಿಡಿಯಕ್ ಹೋದಾಗ ಅವನು ಕಾಡಿನಲ್ಲಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಹೇಗೆ ಆದ್ರೂ ನಾವು ಆ ಗಂಧದ ಮರವನ್ನ ಈ ಚೆಕ್ ಪೋಸ್ಟ್ ಇಂದ ಹೊರಗಡೆ ಹೋಗೋದನ್ನ ತಡಿಬಹುದು ತಾನೆ? ಹಾ ಸರ್, ನಾನು ಇನ್ನು ಫೋರ್ಸ್ ಅನ್ನ ಕೇಳಿದೀನಿ. ಮುಂದಿನ ವಾರ ಇನ್ನು 2 ಹವಲ್ದಾರ್ಗಳು ಇಲ್ಲಿರ್ತಾರೆ. ಬಯಸ್ತೀನಿ ಗಂಧದ ಗಿಡಗಳು ಇನ್ನು ಕಳುವಾಗೋದಿಲ್ಲ. ನಾವು ಒಟ್ಟಿಗೆ ಸೇರಿ ಮಾಡಿದ್ರೆ ಖಂಡಿತ ಆಗುತ್ತೆ. ಅವತ್ತಿಂದ ಪ್ರತಿದಿನ ಸ್ವತಃ ಹಗಲಲ್ಲಿ ಸುತ್ತಮುತ್ತ ಓಡಾಡ್ತಾ ಇದ್ರು. ಇಡೀ ದಿನ ಕೆಲ್ಸ ಮಾಡ್ತಿದ್ರು, ಅದ್ರಲ್ಲೂ ರಾತ್ರಿ ಹೊತ್ತು ಜಾಸ್ತಿ. ಕಾಡಿನ ಮಧ್ಯದಲ್ಲಿರೋ ಅಂತ ಒಬ್ಬ ವರದರಾಜ, ಅವನಿಗೆ ಯೋಗಿ ಬಂದಂತ ಸುದ್ದಿ ಸಿಕ್ತು. ಅಣ್ಣ, ಆ ಯೋಗಿ ಆ ಕಾಡಿನಲ್ಲಿ ಹಗಲು ರಾತ್ರಿ ಪೆಟ್ರೋಲಿಂಗ್ ಮಾಡ್ತಾ ಇದ್ದಾನೆ. ನಾವ್ ಹೇಗೆ ಆ ಮರವನ್ನ ಕಡಿಯೋದು? ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅನ್ನೋದಿದ್ದೇ ಇರುತ್ತೆ ಛೋಟೆ. ವರದರಾಜನ್ ಸ್ವಾಮಿ ಕಿವಿನಲ್ಲಿ ಏನೋ ಹೇಳ್ದ. ರಾತ್ರಿ ಕತ್ಲಲ್ಲಿ ಸ್ವಾಮಿ ಫಾರೆಸ್ಟ್ ಆಫೀಸರ್ ಆಫೀಸ್ಗೆ ಹೋಗಿ ತಲುಪ್ತಾನೆ. ಅವನ್ ಯಾರಿಗೋಸ್ಕರನೋ ಕಾಯ್ತಾ ನಿಂತಿದ್ದ. ಸ್ವಲ್ಪ ಹೊತ್ತಿನ ನಂತರ ಗಾರ್ಡ್ ಅಲ್ಲಿಗ್ ಬಂದ. ಅಣ್ಣ, ನಿನಗೋಸ್ಕರ ಮಿಠಾಯಿ ಕಳಿಸಿದಾರೆ. ಹಾಗೂ ಇದರ ಬದಲಾಗಿ ನೀನು ನಮಗೆ ಟೈಮ್ ಟು ಟೈಮ್ ಸಿಗ್ನಲ್ ಕಳಿಸ್ತಾ ಇರ್ಬೇಕು. ಹಾಗೂ ಪ್ರತಿ ವಾರ ನಿನಗೆ ಮಿಠಾಯಿ ಸಿಗ್ತಾ ಇರುತ್ತೆ. ವಾಹ್, ಅಣ್ಣನಿಗೆ ಧನ್ಯವಾದ ಹೇಳ್ಬಿಡು. ಹಾ ಸರಿ. ಸ್ವಾಮಿ ಖುಷಿಯಿಂದ ಅಡ್ಡಾಗೆ ವಾಪಸ್ ಬಂದು ವರದರಾಜ್ಗೆ ಎಲ್ಲಾ ಸುದ್ದಿನ ಹೇಳ್ತಾನೆ. ಇವಾಗ ನೋಡೋಣ ಫಾರೆಸ್ಟ್ ಆಫೀಸರ್ ನಮಗ್ ಏನ್ ಮಾಡ್ತಾನೆ ಅಂತ. ಹಾಣ, ಅವತ್ತು ರಾತ್ರಿಯಿಂದ ವರದರಾಜ್ ಮತ್ತೆ ಅವನ ಕೆಲಸಗಾರರು ಕೆಂಪು ಗಂಧದ ಮರನ ಕಡಿಯೋಕೆ ಶುರು ಮಾಡಿದ್ರು. ಇಲ್ಲಿ ಗಾರ್ಡ್ ಮೆಸೇಜ್ ಮಾಡಿ ವರದರಾಜನ್ಗೆ ಫಾರೆಸ್ಟ್ ಆಫೀಸರ್ ಲೊಕೇಶನ್ ನ ಹೇಳ್ತಾ ಇದ್ದ. ಯಾವ ಸಮಯದಲ್ಲಿ ಫಾರೆಸ್ಟ್ ಆಫೀಸರ್ ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ರೋ ಆ ಸಮಯದಲ್ಲಿ ವರದರಾಜನ್ ಉತ್ತರದ ದಿಕ್ಕಿನಲ್ಲಿ ಕೆಂಪು ಗಂಧದ ಮರನ ಕತ್ತರಿಸ್ತಿದ್ದ. ಮತ್ತೆ ಯಾವ ಸಮಯದಲ್ಲಿ ಉತ್ತರ ದಿಕ್ಕಿಗೆ ಯೋಗಿ ಹೋಗ್ತಾ ಇದ್ನೋ ಆ ಸಮಯದಲ್ಲಿ ವರದರಾಜನ್ ದಕ್ಷಿಣ ದಿಕ್ಕಿನಲ್ಲಿ ಮರ ಕತ್ತರಿಸ್ತಾ ಇದ್ದ. ಇದೇ ತರ ತುಂಬಾ ದಿನದವರೆಗೆ ನಡೀತಾ ಇತ್ತು. ಒಂದು ಸಲ ಏನಾಯ್ತು ಅಂದ್ರೆ, ಉತ್ತರ ದಿಕ್ಕಿನಲ್ಲಿ ವರದರಾಜನ್ನ ವ್ಯಕ್ತಿಗಳು ಮರ ಕತ್ತರಿಸಿ ಅಲ್ಲಿಂದ ಹೊರಟೋಗಿದ್ರು. ಯೋಗಿ ಅಲ್ಲಿಗ್ ಹೋದಾಗ ಆಗ ತಾನೇ ಕತ್ತರಿಸಿರೋಂತ ಮರದ ಕಡೆ ಅವನ ಗಮನ ಹೋಯ್ತು. ಇದನ್ನ ನೋಡ್ತಾ ಇದ್ರೆ ಇವತ್ತೇ ಕಡ್ದಿರೋ ಹಾಗಿದೆ. ಆದ್ರೂ ನಾನು ಎಷ್ಟು ಸಮಯದಿಂದ ಪೆಟ್ರೋಲಿಂಗ್ ಮಾಡ್ತಾ ಇದ್ದೀನಿ, ಆದ್ರೂ ಯಾರು ನನ್ನ ಕಣ್ ತಪ್ಪಿ ಇದನ್ನ ಕದಿಯೋದಕ್ ಸಾಧ್ಯ? ಖಂಡಿತ ಇಲ್ಲೊಂದ್ ಸಮಸ್ಯೆ ಇದೆ. ಯೋಗಿ ಏನೂ ಮಾತಾಡದೆ ಜೀಪಲ್ ಕೂತ್ಕೊಂಡು ದಕ್ಷಿಣ ದಿಕ್ಕಿನ ಕಡೆ ಹೋದ. ಅಲ್ಲಿ ಹೋಗಿ ನೋಡ್ದಾಗ ಅಲ್ಲೂ ಕೂಡ ಅವನಿಗೆ ಆಗ ತಾನೇ ಕತ್ತರಿಸಿರೋ ಮರದ ಬುಡ ಕಾಣಿಸತ್ತೆ. ಇದು ಕೂಡ ಇವತ್ತೇ ಕಡ್ದಿರೋ ಹಾಗಿದೆ. ಅಂದ್ರೆ ವರದರಾಜನ್ ಇವತ್ತು ಕೂಡ ಇದನ್ನ ಕದಿತಾ ಇದ್ದಾನೆ. ಅದು ಈ ಮರಗಳನ್ನ. ನಾನು ಇದನ್ನೆಲ್ಲ ಆದಷ್ಟು ಬೇಗ ನಿಲ್ಲಿಸ್ಬೇಕು. ಗಾಡಿ ಚೆಕ್ ಪೋಸ್ಟ್ ಹತ್ರ ಹೋಗು. ಯೋಗಿ ಜೀಪಲ್ ಕೂತ್ಕೋತಾನೆ ಮತ್ತೆ ಡ್ರೈವರ್ ಗಾಡಿನ ಚೆಕ್ ಪೋಸ್ಟ್ ಕಡೆ ತಗೊಂಡ್ ಹೋದ. ಏನಾಯ್ತು ಸರ್, ನೀವು ಬಹಳ ಟೆನ್ಷನ್ ಅಲ್ಲಿ ಇರೋ ಹಾಗಿದೆ. ನಾನ್ ನಿನ್ನ ಹತ್ರ ಒಬ್ಬಂಟಿಯಾಗಿ ಮಾತಾಡ್ಬೇಕು. ಸರಿ ಸರ್, ಬನ್ನಿ ಸರ್, ಒಳಗಡೆ ಕೂತು ಮಾತಾಡೋಣ. ಚೆಕ್ ಪೋಸ್ಟ್ ನ ಸಣ್ಣ ಆಫೀಸಲ್ಲಿ ಕೇವಲ ಫಾರೆಸ್ಟ್ ಆಫೀಸರ್ ಯೋಗಿ ಮತ್ತೆ ಇನ್ಸ್ಪೆಕ್ಟರ್ ಮುಖೇಶ್ ಇದ್ದ. ಹೇಳಿ ಸರ್, ಇಲ್ಲಿ ನಮ್ಮ ಮಾತನ್ನ ಯಾರು ಕೇಳಕ್ಕಾಗಲ್ಲ. ಮುಖೇಶ್, ಈಗ್ಲೂ ಕೂಡ ಕಾಡಿನಲ್ಲಿ ಗಂಧದ ಗಿಡ ಕಡಿತಾ ಇದ್ದಾರೆ. ಇಲ್ಲಿಂದ ಯಾವ್ದಾದ್ರು ದೊಡ್ಡ ಗಾಡಿ ಹೋಯ್ತಾ? ಇಲ್ಲ ಸರ್, ಇನ್ನೊಂದು ಇಲ್ಲ. ಆದ್ರೆ ನಾಳೆ ಒಂದ್ ಟ್ರಕ್ ಬರುತ್ತೆ ಕಾಡಿನಲ್ಲಿ ದಾರಿ ಮಾಡೋದಕ್ಕೋಸ್ಕರ ಕಲ್ಲನ್ನ ತಗೊಂಡು. ಹಾಗಾದ್ರೆ ಖಂಡಿತ ಆ ಗಂಧದ ಮರಗಳು ಅದರಿಂದನೇ ಹೋಗುತ್ತೆ. ನಾಳೆ ಏನೇ ಆದ್ರೂ ನಾನು ಆ ಟ್ರಕ್ ನ ಇಲ್ಲಿಂದ ಹೋಗೋದಕ್ಕೆ ಬಿಡೋದೇ ಇಲ್ಲ. ನಾನು ಆ ವರದರಾಜನನ್ನ ಹಿಡ್ದೇ ಹಿಡಿತೀನಿ. ಸರಿ ಸರ್.
ಇಲ್ಲಿ ವರದರಾಜನ್ ತನ್ನ ಅಡ್ಡಾದಲ್ಲಿ ಕೂತ್ಕೊಂಡು ಯೋಜನೆ ಮಾಡ್ತಾ ಇದ್ದ. ನಾಳೆ ಆ ಕಲ್ಲಿನ ಲಾರಿ ಗಂಧದ ಗಿಡಗಳನ್ನೆಲ್ಲ ತುಂಬಿಸ್ಕೊಂಡು ಹೊರಗಡೆ ತಗೊಂಡೋಗ್ಬೇಕು ತಾನೇ? ಇಲ್ಲ. ಇಲ್ಲಿವರೆಗೂ ಆ ಫಾರೆಸ್ಟ್ ಆಫೀಸರ್ಗೆ ಎಲ್ಲಾದ್ರ ಬಗ್ಗೆನೂ ತಿಳಿದಿರುತ್ತೆ. ನಾಳೆ ಆ ಚೆಕ್ ಪೋಸ್ಟ್ ಹತ್ರ ನಮಿಗೋಸ್ಕರ ಕಾಯ್ತಾ ಇರ್ತಾನೆ. ಹಾಗಾದ್ರೆ ನಾವ್ ಏನ್ ಮಾಡೋದು? ಹೇಗೆ ನಾವು ಈ ಮರಗಳನ್ನ ಹೊರಗಡೆ ತಗೊಂಡು ಹೋಗೋದು ಅಣ್ಣ? ವರದರಾಜನ್ ತನ್ನ ಯೋಜನೆನ ಮಾಡ್ ಮುಗ್ಸಿದ್ದ. ಮಾರನೇ ದಿನ ಬೆಳಿಗ್ಗೆ ಟೆಂಪೋ ಕಾಡೊಳಗಡೆ ಬರತ್ತೆ. ಇನ್ಸ್ಪೆಕ್ಟರ್ ಮುಕೇಶ್ ಫಾರೆಸ್ಟ್ ಆಫೀಸರ್ ಯೋಗಿಗೆ ಫೋನ್ ಮಾಡಿ ಈ ವಿಷಯ ತಿಳಿಸ್ತಾನೆ. ಸರ್, ಟ್ರಕ್ ಬಂದಿದೆ, ನೀವು ಬಂದ್ಬಿಡಿ. ಸರಿ. ಆ ಟ್ರಕ್ ಒಂದು ಕನ್ಸ್ಟ್ರಕ್ಷನ್ ಸೈಟ್ಗೆ ಹೋಗತ್ತೆ. ಅಲ್ಲಿ ಟ್ರಕ್ ಎಲ್ಲಾ ಮರಳನ್ನು ಅನ್ಲೋಡ್ ಮಾಡತ್ತೆ. ಅದ್ರ ಒಳಗಡೆ ವರದರಾಜನ್ ವ್ಯಕ್ತಿಗಳು ಅದ್ರ ಒಳಗಡೆ ಒಂದು ಕೆಂಪು ಗಂಧದ ತುಂಡನ್ನ ಹಾಕ್ತಾರೆ. ಇಲ್ಲಿ ಫಾರೆಸ್ಟ್ ಆಫೀಸರ್ ಜೀಪಲ್ ಕೂತ್ಕೊಂಡು ಹೊರಡ್ತಾರೆ. ಆದ್ರೆ ದಾರಿನಲ್ಲಿ ಎಷ್ಟೋ ಮರಗಳು ಅಡ್ಡಕ್ ಬಿದ್ದಿರತ್ತೆ. ಸರ್, ತಿರ್ಗಾಡ್ಕೊಂಡು ಹೋಗ್ಬೇಕನ್ಸುತ್ತೆ. ಇದೆಲ್ಲ ವರದರಾಜನ್ನೇ ಮಾಡಿರ್ತಾನೆ. ಸರಿ ಸರ್, ನಾವು ಅವನನ್ನ ಹಿಡಿಲೇಬೇಕು. ವರದರಾಜನ್ ಅಲ್ಲಿಂದ ಹೊರಟೋಗ್ತಾನೆ. ಫಾರೆಸ್ಟ್ ಆಫೀಸರ್ ಯೋಗಿ ಕೂಡ ಅಲ್ಲಿಗೆ ಬಂದು ತಲುಪಿದಾಗ ವರದರಾಜನ್ ಟ್ರಕ್ ಅನ್ನ ತಗೊಂಡ್ ಹೊರಟೋಗಿದ್ದ. ಚೆಕ್ ಪೋಸ್ಟ್ ಹತ್ರ ಹೋಗು. ಯೋಗಿ ಇನ್ಸ್ಪೆಕ್ಟರ್ ಮುಕೇಶ್ಗೆ ಕಾಲ್ ಮಾಡ್ದ. ಮುಕೇಶ್, ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಇವಾಗ ನೀನೇ ಅವರನ್ನ ಹಿಡಿಬೇಕು. ಸರಿ ಸರ್. ಇನ್ಸ್ಪೆಕ್ಟರ್ ಮುಕೇಶ್ ತನ್ನ ವ್ಯಕ್ತಿಗಳನ್ನ ನಿಲ್ಲಿಸ್ಕೊಂಡು ಚೆಕ್ ಪೋಸ್ಟ್ ಅಲ್ಲೇ ನಿಂತಿದ್ದ. ಆ ಟ್ರಕ್ ನಿಧಾನವಾಗಿ ಚೆಕ್ ಪೋಸ್ಟ್ ಕಡೆ ಬರ್ತಾ ಇತ್ತು. ಚೆಕ್ ಪೋಸ್ಟ್ ಅಲ್ಲಿ ಮುಕೇಶ್ ಮತ್ತೆ ಎಲ್ಲ ಪೊಲೀಸರು ಗನ್ನನ್ನ ಹಿಡ್ಕೊಂಡ್ ನಿಂತಿದ್ರು. ಡ್ರೈವರ್ ಪೊಲೀಸ್ ಅವ್ರನ್ನ ನೋಡಿ ಗಾಡಿನ ನಿಲ್ಲಿಸ್ತಾನೆ. ಮತ್ತೆ ಹಿಂದೆಯಿಂದ ಫಾರೆಸ್ಟ್ ಆಫೀಸರ್ ತನ್ನ ಜೀಪರ್ನ ಅಡ್ಡ ಹಾಕ್ತಾನೆ. ಈಗ ಟ್ರಕ್ ಅನ್ನ ಸುತ್ತುವರೆದಿದ್ರು ಎಲ್ಲಾರು ಸೇರಿ. ಹೌಲ್ದಾರ್, ಚೆಕ್ ಮಾಡು, ಟ್ರಕ್ ಅಲ್ಲಿ ಏನಿದೆ. ಪೊಲೀಸ್ ಟ್ರಕ್ ಒಳಗಡೆ ಹತ್ತುತ್ತಾರೆ ನೋಡಕ್ಕೆ. ಸರ್, ಇಲ್ಲಿ ಗಂಧದ ಗಿಡ ಅಂತೂ ಇದೆ, ಆದ್ರೆ ಒಂದೇ ಇದೆ. ಏನು? ಇನ್ಸ್ಪೆಕ್ಟರ್ ಕೂಡ ಗಾಡಿ ಒಳಗಡೆ ಹತ್ತಿ ನೋಡ್ತಾರೆ. ಆದ್ರೆ ಅಲ್ಲಿ ಒಂದೇ ಒಂದು ಕೆಂಪು ಗಂಧದ ತುಂಡಿತ್ತು. ಸರ್, ನೀವ್ ಇಲ್ಲಿ ಬನ್ನಿ. ಈಗ ಫಾರೆಸ್ಟ್ ಆಫೀಸರ್ ಯೋಗಿ ಕೂಡ ಗಾಡಿ ಹತ್ತದ. ಅವನು ಕೂಡ ಅದನ್ನ ನೋಡಿ ಆಶ್ಚರ್ಯಪಟ್ಟ. ಆ ವರದರಾಜನ್ ಈ ಬಾರಿ ಕೂಡ ನಮ್ಮನ್ನ ಚಕ್ಮಾ ಕೊಟ್ಬಿಟ್ಟ. ಇಲ್ಲಿ ವರದರಾಜನ್ ತನ್ನ ಗಂಧದ ಮರದ ತುಂಡುಗಳನ್ನ ತನ್ನ ವ್ಯಕ್ತಿಗಳ ಜೊತೆ ನದಿ ಮೂಲಕ ಕಾಡಿನ ಹೊರಗಡೆ ಅದನ್ನ ದಾಟ್ಸೋ ಪ್ರಯತ್ನ ಮಾಡ್ತಾ ಇದ್ದ. ನನ್ನನ್ನ ಯಾರು ತಡೆಯೋದಿಕ್ಕಾಗೋದಿಲ್ಲ. ಈ ಗಂಧ ಎಲ್ಲ ಕೇವಲ ನಂದೇ. ಆನಂದ್ಪುರ್ ಎಂಬ ಊರಲ್ಲಿ ನರೇಂದ್ರ ಎಂಬ ಒಂದಾತ ಇರ್ತಿದ್ದ. ಆ ಊರಲ್ಲಿ ಅವ್ರಿಗೆ ಒಂದು ಡಾಬಾ ಇರ್ತಿತ್ತು. ಅವರ ಡಾಬಾನ ತುಂಬಾ ನಿಯತ್ತಿಂದ ನಡೆಸ್ತಿದ್ರು. ಊಟ ಏನಾದ್ರೂ ಮಿಕ್ಕಿದ್ರೆ ಅಲ್ಲೇ ಅಕ್ಕಪಕ್ಕ ಇರೋ ನಾಯಿಗಳಿಗೆ ಹಾಕ್ತಿದ್ರು. ಒಂದ್ಸಲ ಅವ್ರ ಡಾಬಾ ಹೊರಗಡೆ ಒಂದ್ ಕೋತಿ ಬಂದಿತ್ತು. ಅದು ನರೇಂದ್ರ ಕೈಯಲ್ಲಿರೋ ರೊಟ್ಟಿ ನೋಡ್ತಿತ್ತು. ಅರೇ, ನಿಂಗೂ ರೊಟ್ಟಿ ಬೇಕಾ? ಸರಿ ಬಾ, ತಗೋ, ತಿನ್ನು ತಿನ್ನು. ನರೇಂದ್ರ ಆ ರೊಟ್ಟಿನ ಕೆಳಗಿಟ್ಟ. ತಕ್ಷಣ ಆ ಕೋತಿ ಅದನ್ನ ಎತ್ಕೊಳ್ಳುತ್ತೆ. ಶಬಾಷ್. ನರೇಂದ್ರ ಇನ್ನೂ ಸ್ವಲ್ಪ ರೊಟ್ಟಿಗಳನ್ನ ಕೆಳಗಿಟ್ರು. ಆ ಕೋತಿ ಅದನ್ನು ತಗೊಂಡು ಅಲ್ಲಿಂದ ಹೊರಟೋಗುತ್ತೆ. ಅದು ದಿನ ಸಾಯಂಕಾಲ ನರೇಂದ್ರನ ಡಾಬಾಗ್ ಬರ್ತಿತ್ತು. ನರೇಂದ್ರ ಅದಕ್ಕೆ ಮಿಕ್ಕೋಗಿರೋ ರೊಟ್ಟಿನ ಕೊಡ್ತಿದ್ರು. ನೀವದಕ್ಕೆ ರೊಟ್ಟಿ ಹಾಕಿ ಹಾಕಿ ಅದು ಯಾವಾಗ್ಲೂ ಕೂಡ ಇಲ್ಲಿ ಬಂದು ರೊಟ್ಟಿ ಕೇಳ್ತಾನೆ ಇದೆ. ಹಳ್ಸಿದ ರೊಟ್ಟಿ ಹಾಕಿದ್ರಿ, ಈಗ ಬಿಸಿ ಬಿಸಿ ರೊಟ್ಟಿಯನ್ನ ಹಾಕ್ತಾ ಇದ್ದೀರಾ ನೀವು. ಅರೇ, ಪರವಾಗಿಲ್ಲ ಅಶೋಕ್. ನಿನ್ ರೀತಿ ನನ್ ರೀತಿ ಆ ಮಂಗಂಗೂ ಕೂಡ ಒಂದು ಫ್ಯಾಮಿಲಿ ಇರುತ್ತೆ. ಅದಕ್ಕೋಸ್ಕರ ಅದು ರೊಟ್ಟಿಯನ್ನ ತಗೊಂಡು ಹೋಗುತ್ತೆ. ಸೌಕರ್ಯ, ಅದೇಗ್ ನಿಮ್ಗೆ ಗೊತ್ತಾ? ಒಂದ್ ವೇಳೆ ಇದು ಒಬ್ಬಂಟಿಯಾಗಿದ್ರೆ ಇಲ್ಲೇ ಎಲ್ಲವನ್ನ ತಿಂತಾ ಇತ್ತು. ಹಾಗದು ಮಾಡ್ಲೇ ಇಲ್ಲ. ಕೊಟ್ಕೊಳ್ಳೆ ತಗೊಂಡು ಹೋಗುತ್ತೆ. ಎಷ್ಟು ಚಪಾತಿ ಕೊಟ್ರು ಕೂಡ ಎಲ್ಲವನ್ನ ತಗೊಂಡು ಹೋಗುತ್ತೆ. ಖಂಡಿತವಾಗಿ ಮೊದಲು ಇದನ್ನ ತನ್ನ ಫ್ಯಾಮಿಲಿ ಕೊಡುತ್ತೆ, ಆಮೇಲೆ ಅದನ್ನ ತಿನ್ನುತ್ತೆ. ಹಾ ಹೌದು ಹೌದು. ಹೋಗು, ನೀನು ಏನಾದ್ರೂ ಕೊಡಪ್ಪ. ಆ ಮೂಕ ಪ್ರಾಣಿಗೆ 2 ರೊಟ್ಟಿ ಕೊಡೋದ್ರಿಂದ ನಮ್ಮ ಆಸ್ತಿ ಏನೂ ನಾಶ ಆಗಲ್ಲ. ಅಶೋಕ್ ಆ ಕೋತಿ ಎದುರುಗಡೆ 2 ರೊಟ್ಟಿಗಳು ಹಿಟ್ಟಿದ ತಕ್ಷಣ ಅದನ್ ತಗೊಂಡ್ ಓಡೋಯ್ತು. ಹೀಗೆ ದಿನ ಆಗ್ತಿತ್ತು. ಈಗ ಆ ಕೋತಿ ಅದ್ರ ಮರಿಗಳೊಂದಿಗೆ ಆ ರೊಟ್ಟಿ ತಗೊಳಕ್ ಬಂದಿತ್ತು. ನರೇಂದ್ರ ಯಾವಾಗ್ಲೂ ಇನ್ನೂ ಜಾಸ್ತಿ ರೊಟ್ಟಿಗಳು ಕೊಡೋಕೆ ಶುರು ಮಾಡ್ಕೊಂಡ್ರು. ನರೇಂದ್ರ ದಾಬಾ ತುಂಬಾ ಚೆನ್ನಾಗ್ ನಡೀತಾ ಇತ್ತು. ಅದಕ್ಕೋಸ್ಕರ ಕೆಲ್ಸಕ್ಕಾಗಿ ಇನ್ನೊಂದಾಳನ್ನು ಇಟ್ಕೋತಾನೆ. ಅವನ್ ಹೆಸರು ಮಾನಿಕ್.
ಅಶೋಕ್ ಅಡ್ಗೆ ಮಾಡಿದ್ರೆ ಮಾನಿಕ್ ಆ ಆಹಾರವನ್ನ ತಗೊಂಡೋಗಿ ಕಸ್ಟಮರ್ಗೆ ಕೊಡ್ತಿದ್ದ. ಎಲ್ಲ ಚೆನ್ನಾಗೆ ನಡೀತಾ ಇತ್ತು. ಆದ್ರೆ ಒಂದ್ಸಲ ನರೇಂದ್ರಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಒಂದು ಟೆಂಪೋ ಬಂದು ಆತನ ಗುದ್ದುಬಿಡುತ್ತೆ. ನರೇಂದ್ರಗೆ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ನಡೀತು. ಅವ್ರ ಪ್ರಾಣ ಉಳಿತು. ಆದ್ರೆ ಅವ್ರ ಕಾಲ್ ಮುರಿದೋಗಿ ಆತ ಹೂನ ಆಗ್ಬಿಡ್ತಾನೆ. ನರೇಂದ್ರ ಅವ್ರ ಹೆಂಡತಿ ಅತ್ತು ಆರೋಗ್ಯ ಕೆಡಿಸ್ಕೋತಾಳೆ. ದೇವ್ರಿಗೆ ನಮ್ಮೇಲೆ ಏನ್ ಕೋಪನೋ ಗೊತ್ತಿಲ್ಲ. ಆ ದೇವ್ರು ಯಾಕ್ ನಮ್ಗ್ ಹೀಗ್ ಮಾಡ್ದ? ಅರೆ ಸುಧಾ, ದೇವ್ರಿಗೆ ಧನ್ಯವಾದ ಹೇಳೋ. ಸದ್ಯ ನನ್ ಜೀವ ಹೋಗಿಲ್ಲಲ್ಲ. ಆದ್ರೆ ಈಗ ನೀವ್ ಹೇಗ್ ಬದುಕ್ತೀರಾ? ಹಣೆಲಿ ಏನ್ ಬರ್ದಿರುತ್ತೋ ಅದೇ ರೀತಿ ಆಗತ್ತಪ್ಪ. ನರೇಂದ್ರ ಎಲ್ಲ ವಿಷಯದಲ್ಲೂ ಒಳ್ಳೇದನ್ನೇ ಹುಡುಕ್ತಿದ್ರು. ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ರೂನು ಅದ್ರಿಂದ ಹೂನ ಆಗೋಗಿದ್ರೂನು ಪ್ರಾಣ ದಕ್ಕಿತು ಅಂತ ಸಂತೋಷಪಟ್ರು. ನರೇಂದ್ರ ಆಕ್ಸಿಡೆಂಟ್ ನಂತರ ಡಾಬಾ ತುಂಬಾ ದಿನ ಮುಚ್ಚಿರುತ್ತೆ. ನರೇಂದ್ರ ಅವ್ರ ಮನೆಯಲ್ಲೇ ಇರ್ತಾ ಇದ್ರು. ಹೀಗೆ ಎಷ್ಟ್ ದಿನ ಅಂತ ಇರ್ಲಿ, ನಾನು ಮತ್ತೆ ಡಾಬಾವನ್ನ ಓಪನ್ ಮಾಡ್ಲೇಬೇಕು. ಆದ್ರೆ ನೀವು ಇದೆಲ್ಲ ಹೇಗ್ ಒಂಟಿಯಾಗಿ ಮಾಡ್ತೀರಾ? ಅರೆ ಸುಧಾ, ನಾನೆಲ್ಲಮ್ಮ ಒಬ್ಬಂಟಿಯಾಗಿದ್ದೀನಿ. ನೀನು ನನ್ ಜೊತೆಗೆ ಇದೆಯಾ ತಾನೆ? ನಾವಿಬ್ರು ಕೂಡ ಸೇರಿ ಡಾಬಾವನ್ನ ಓಪನ್ ಮಾಡೋಣ, ಸರಿನಾ? ಸರಿ. ನರೇಂದ್ರ ಹೇಗಾದ್ರೂ ಅವ್ರ ಪರಿಸ್ಥಿತಿನ ಬದಲಾಯಿಸ್ಕೋಬೇಕು. ಮರುದಿನ ಸುಧಾ ಮತ್ತೆ ನರೇಂದ್ರ ಡಾಬಾಗ್ ಬರ್ತಾರೆ. ಡಾಬಾ ತುಂಬಾ ಅಶುದ್ಧವಾಗಿರೋದಕ್ಕೆ ಇಬ್ರು ಸೇರಿ ಕ್ಲೀನ್ ಮಾಡಿದ್ರು. ನಾವೀಗ ಡಾಬಾನ್ ಕ್ಲೀನ್ ಮಾಡ್ಬಿಟ್ವಿ, ಆದ್ರೆ ಇದನ್ ಹೇಗ್ ನಡ್ಸೋದು? ಇಲ್ಲಿ ನೋಡು ಸುಧಾ, ನಾನು ಅಡಿಗೆ ಎಲ್ಲ ಮಾಡ್ತೀನಿ. ನೀನು ಕಸ್ಟಮರಿಗೆ ಕೊಡು, ಆಮೇಲೆ ಟೇಬಲ್ ಎಲ್ಲ ಸ್ವಚ್ಛಗೊಳಿಸು. ಸ್ವಲ್ಪ ದಿನ ಆದ್ಮೇಲೆ ದುಡ್ಡೆಲ್ಲ ಬಂದ್ರೆ ನಾವೊಬ್ರನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋಣ, ಸರಿನಾ? ಸರಿ ರೀ. ಹೀಗೆ ಯೋಚನೆ ಮಾಡ್ಕೊಂಡು ನರೇಂದ್ರ ಮತ್ತೆ ಡಾಬಾನ್ ತೆಗೆದ್ರು. ಅವ್ರ ದೇವ್ರ ಕೈ ಮುಗ್ದು ಒಲೆ ಅಂಟಿಸಿದ್ರು. ಸ್ವಲ್ಪ ಹೊತ್ತಲ್ಲೇ ಕೆಲವು ಕಸ್ಟಮರ್ಗಳು ಬಂದ್ರು. ಅಪ್ಪ, ತುಂಬಾ ದಿನ ಆದ್ಮೇಲೆ ಡಾಬಾವನ್ನ ಓಪನ್ ಮಾಡಿದ್ದೀರಾ? ಆದ್ರೆ ಅವರು ನರೇಂದ್ರನ ಕಾಲ್ ನೋಡಿದ ತಕ್ಷಣ ಅವ್ರಿಗೆ ತುಂಬಾ ಅನುಕಂಪ ಆಯ್ತು. ಅಯ್ಯಯ್ಯೋ, ಈ ರೀತಿ ನಡೆಯುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಆದ್ರೂ ನೋಡಿ, ಹಿಂಗಾದ್ರೂ ಕೂಡ ನೀವು ಕೆಲಸ ಮಾಡ್ತಿದ್ದೀರಾ. ಸರಿ, ಒಂದು ಊಟ ಕೊಡಿ. ಹಾ ಈಗ್ಲೇ ಕೊಡ್ತೀನಿ. ನರೇಂದ್ರ ಫುಡ್ ಅನ್ನ ಪ್ಲೇಟಿಗೆ ಬಡಿಸಿದ್ಮೇಲೆ ಸುಧಾ ಅದನ್ನ ಕಸ್ಟಮರ್ ಹತ್ರಕ್ ತಗೊಂಡ್ ಹೋಗ್ತಿದ್ಲು. ಅವ್ರ ಗಾಡಿ ಹೇಗೋ ಸಾಕ್ತಾ ಇತ್ತು. ಮೊದಲಿಗಿಂತಾನು ಕಡಿಮೆ ಇದ್ರೂನು ಸ್ವಲ್ಪ ಹಣನೂ ಸಂಪಾದಿಸೋಕಾಗುತ್ತೆ. ಹೀಗೆ ಸ್ವಲ್ಪ ದಿನ ಕಳೀತಾ ಇತ್ತು. ನರೇಂದ್ರ ಒಂದಿನ ಆ ಕೋತಿಗೆ ಮತ್ತೆ ರೊಟ್ಟಿ ಇಡೋಕೆ ಶುರು ಮಾಡಿದ್ರು. ಆ ಕೋತಿನೂ ದಿನ ಡಾಬಾ ಹತ್ರಕ್ ಬರ್ತಿತ್ತು. ಒಂದಿನ ಸುಧಾಗೆ ಮೈ ಹುಷಾರಿಲ್ದೇ ಇತ್ತು. ಆದ್ರೂನು ಆಕೆ ಡಾಬಾಗ್ ಬರಕ್ಕೆ ಸಿದ್ಧವಾಗಿದ್ಲು. ಅರೆ ಸುಧಾ, ನಿಂಗೆ ಹುಷಾರಿಲ್ಲ. ಹೀಗಿರ್ಬೇಕಾದ್ರೆ ನೀನು ಹೇಗೆ ಕೆಲಸ ಮಾಡಕ್ಕಾಗುತ್ತೆ? ನೀನು ರೆಸ್ಟ್ ತಗೋ. ಇವತ್ತು ಡಾಬಾವನ್ನ ನಾನೇ ಒಬ್ನೇ ನೋಡ್ಕೋತೀನಿ. ಆದ್ರೆ ನೀವು ಒಂಟಿಯಾಗಿ ಹೇಗ್ ಮಾಡ್ಕೋತೀರಾ? ಬೇಜಾರಾಗ್ಬೇಡ, ನಾನ್ ನೋಡ್ಕೋತೀನಿ. ನೀನು ರೆಸ್ಟ್ ತಗೋ. ಯಾವತ್ ನಿಂಗೆ ಈ ರೀತಿ ಆಯ್ತೋ ಅವತ್ತಿಂದ ನಿನ್ ಕೆಲ್ಸ ಜಾಸ್ತಿ ಆಗ್ಬಿಡ್ತು. ಒಂದಿನ ನೀನು ರೆಸ್ಟ್ ತಗೋ. ಸುಧಾಗೆ ವಿಶ್ರಾಂತಿ ಪಡ್ಕೋಬೇಕು ಅಂತಿಲ್ಲ. ಆದ್ರೆ ನರೇಂದ್ರ ಆಕೆನ ಮನೇಲೆ ವಿಶ್ರಾಂತಿ ಪಡೆಯೋಕ್ ಹೇಳ್ದ. ನರೇಂದ್ರ ಒಬ್ರೇ ಡಾಬಾಗ್ ಹೊರಟ್ರು. ಅವ್ರ ಡಾಬಾ ತೆಗ್ದಿದ್ ಸ್ವಲ್ಪ ಹೊತ್ತಿಗೆ ಕಸ್ಟಮರ್ ಬರೋಕೆ ಶುರು ಮಾಡಿದ್ರು. ಹಾ ತಗೊಂಬರ್ತೀನಿ. ನರೇಂದ್ರನೇ ಎಲ್ಲಾರ್ಗೂ ಟೀನೂ ಮಾಡ್ತಿದ್ರು. ಹಾಗೆ ಕಷ್ಟಪಟ್ಟು ಅವರೇ ಎಲ್ಲಾರ್ಗೂ ಟೀನೂ ಕೊಡ್ತಾ ಇದ್ರು. ಹಾಗೆ ಕುಂಡ್ಕೊಂಡೇ ಕಸ್ಟಮರ್ಸ್ಗೆ ಎಲ್ಲ ಸಪ್ಲೈ ಮಾಡ್ತಿದ್ರು. ದಿನ ಬರೋ ಆ ಕೋತಿ ಆತನ ಕಷ್ಟವನ್ನ ನೋಡ್ತಿತ್ತು. ಆ ಕೋತಿ ಏನ್ ನೆನ್ಸ್ಕೊಳ್ತೋ ಏನೋ. ಆ ಕೋತಿ ಡಾಬಾ ಒಳಗ್ ಹೋಗಿ ನರೇಂದ್ರ ಕೈಯಲ್ಲಿರೋ ಪ್ಲೇಟ್ ತಗೊಂಡು ಕಸ್ಟಮರ್ಸ್ಗೆ ಎತ್ಕೊಂಡೋಗಿ ಕೊಡ್ತಿತ್ತು. ನರೇಂದ್ರ ಶಾಕ್ ಆಗೋದ್ರು. ಆ ಕೋತಿ ಯಾಕೆ ಹೀಗ್ ಮಾಡ್ತಿದೆ ಅಂತ ಅವ್ರಿಗೆ ಅರ್ಥ ಆಗಿಲ್ಲ. ಕೋತಿ ಅಲ್ಲೇ ನೆಲದ ಮೇಲೆ ಕೂತ್ಕೊಂಡ್ಬಿಡ್ತು. ಸ್ವಲ್ಪ ಹೊತ್ ನಂತರ ಇನ್ನೂ ಸ್ವಲ್ಪ ಕಸ್ಟಮರ್ಗಳು ಬಂದ್ರು. ಮತ್ತೆ 3 ಊಟ. ಹಾ ತಗೊಂಬರ್ತೀನಿ. ನರೇಂದ್ರ ಪ್ಲೇಟಲ್ಲಿ ಲಂಚ್ ಇಡ್ತಾ ಇದ್ದ. ಆ ಕೋತಿ ಆ ಪ್ಲೇಟ್ನ ತಗೊಂಡು ತುಂಬಾ ಹುಷಾರಾಗಿ ಕಸ್ಟಮರ್ಸ್ಗೆಲ್ಲ ಎತ್ಕೊಂಡೋಗಿ ಸಪ್ಲೈ ಮಾಡ್ತಿತ್ತು. ಆ ನಂತರ 2ನೇದು 3ನೇದು ಅಂತ ತಗೊಂಡೋಗ್ ಕೊಡ್ತಿತ್ತು. ಕಸ್ಟಮರ್ಸ್ ಎಲ್ಲ ಶಾಕ್ ಆಗೋದ್ರು. ಅರೆ ಹೇಳಿ ಸರಿನೇ, ನಿಮ್ಮ ಡಾಬಾದಲ್ಲಿ ಮಂಗ ಎಲ್ಲ ಕೆಲಸ ಮಾಡ್ತಿದೆ? ಇಲ್ಲ, ಮಂಗ ಕೆಲಸ ಮಾಡ್ತಾ ಇಲ್ಲ. ಆ ಮಂಗ ನಂಗೆ ಸಹಾಯ ಮಾಡ್ತಾ ಇದೆ. ಇದಕ್ಕೆ ನಾನು ರೊಟ್ಟಿ ಕೊಟ್ಟೆ. ಪಾಪ ಇದು ನಂಗೆ ಸಹಾಯ ಮಾಡ್ತಾ ಇದೆ. ಹಾಗ ಕೋತಿ ದಿನವಿಡೀ ಡಾಬಾ ಅಲ್ಲಿ ಕೆಲಸ ಮಾಡ್ತಿತ್ತು.
ಹಾಗೂ ನರೇಂದ್ರ ಅದಕ್ಕೆ 3-4 ರೊಟ್ಟಿ ಕೊಟ್ರು. ಆ ರೊಟ್ಟಿನೂ ತಗೊಂಡು ಆ ಕೋತಿ ಹೊರಟೋಯ್ತು. ಇದು ಮತ್ತೆ ಬರಲ್ಲ ಅನ್ಸುತ್ತೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಕೋತಿ ವಾಪಸ್ ಬಂದಿದ್ದಕ್ಕೆ ನರೇಂದ್ರ ಶಾಕ್ ಆಗೋದ್ರು. ಅದ್ರೊಟ್ಟಿಗೆ ಅದ್ರ ಹೆಂಡ್ತಿನೂ ಮರಿಗಳು ಬಂದ್ವು. ಕೋತಿ ಮರಿಗಳನ್ನ ಮರದ ಮೇಲೆ ಬಿಟ್ಬಿಡ್ತು. ನಂತರ ಅದು ಮತ್ತೆ ಅದ್ರ ಹೆಂಡ್ತಿನೂ ಡಾಬಾ ಒಳಗೆ ಇರ್ತಿದ್ರು. ಈಗ ಯಾವಾಗೆಲ್ಲ ಕಸ್ಟಮರ್ಸ್ ಬರ್ತಾರೋ ಕೋತಿ ದಂಪತಿಗಳು ಕಸ್ಟಮರ್ಸ್ಗೆ ಪ್ಲೇಟ್ ತಗೊಂಡೋಗಿ ಕೊಡ್ತಾರೆ. ನಂತರ ಎಂಜಲ್ ಪ್ಲೇಟ್ಸ್ನು ತಂದು ವಾಪಸ್ ಕೊಡುತ್ತೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಹೀಗೆ ನಡೀತಿತ್ತು. ಥ್ಯಾಂಕ್ಸ್ ಅಪ್ಪ. ನರೇಂದ್ರ ಕೋತಿ ಒಂದು ಕುಟುಂಬಕ್ಕೆ ತುಂಬಾ ಒಳ್ಳೆ ಆಹಾರವನ್ನು ಮಾಡಿದ್ರು. ಅದನ್ನ ತಗೊಂಡೋಗಿ ಆ ಕುಟುಂಬಕ್ಕೆ ಕೊಡ್ತಾರೆ. ಇನ್ನ ಆ ದಿನದಿಂದ ಆ ಕೋತಿ ಕುಟುಂಬ ದಿನ ಡಾಬಾಗ್ ಬರ್ತಾ ಇತ್ತು.